ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಇವತ್ತು ಶನಿವಾರದ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಯಾವುದೇ ವ್ಲಾಗು ಮಾಡಲಿಲ್ಲ, ಕರೆಂಟ್ ಬೇರೆ ಇರಲಿಲ್ಲ, ಸೊ ಅದಕ್ಕೆ ಯಾವುದೇ ವ್ಲಾಗು ಮಾಡೋಕ್ಕಾಗಲಿಲ್ಲ. ಡೈಲಿ ಬೆಳಗ್ಗೆ ಸಂಜೆದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ, ತುಂಬ ಲೇಸಿಯಾಗಿ ಹೋಗ್ಬಿಟ್ಟಿದ್ದೀನಿ, ಯಾವುದೋ ವೀಡಿಯೋನೇ ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ ಟ್ರೈ ಮಾಡಿದ್ರು ನನಗೆ ಆಗ್ತಾನೇ ಇಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ. ಬೆಳಗ್ಗೆ ಕರೆಂಟ್ ಹೋಗ್ಬಿಟ್ಟಿತ್ತು, ಯಾವುದೇ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ. ಈ ಶನಿವಾರ ಈವ್ನಿಂಗು ಕೆಲಸ ಮುಗಿಸ್ಕೊಂಬಂದು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಈಚೆನೇ ಕೂತ್ಕೊಂಡಿದ್ದೀನಿ, ಕರೆಂಟ್ ಇರಲಿಲ್ಲ. ಸಂಜೆನೂ 5 ಗಂಟೆಯಲ್ಲೂ ಕರೆಂಟ್ ಇರಲಿಲ್ಲ. ಅದಕ್ಕೆ ಈಚೆನೇ ಕಾಫಿ ಮಾಡಿದ್ನಲ್ಲ ಅದನ್ನೇ ಕುಡ್ಕೊಂಡು ಈಚೆ ಕೂತಿದ್ದೆ ಸ್ವಲ್ಪ ಹೊತ್ತು. ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವಲ್ಲ ಅವನ್ನೆಲ್ಲ ವಾಷಿಗೆ ಹಾಕ್ತಾಯಿದ್ದೀನಿ, ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಹ್ಯಾಂಡ್ ವಾಶ್ ಬೇರೆ ಇದ್ವು, ಅವನ್ನ ಸ್ವಲ್ಪ ಎತ್ತಿಟ್ಕೊಂಡು ಇನ್ನು ಮಿಷಿನ್ಗೆ ಹಾಕೋ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಇವತ್ತು ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದ, ನಾನು ಟ್ರೈಪಾಡ್ ಯೂಸ್ ಮಾಡಿಲ್ಲ, ಅವನೇ ಮಾಡ್ತಾಯಿದ್ದ. ಚೆನ್ನಾಗೆ ಮಾಡಿದ್ದಾನೆ ಎಲ್ಲ ವೀಡಿಯೋಗಳ್ನು. ಇವತ್ತು ಅವನಿಗೂ ಮಧ್ಯಾಹ್ನ ಬೇರೆ ಇದು ಮಧ್ಯಾಹ್ನ ಕ್ಲಾಸೆಲ್ಲ ಮುಗ್ದಿತ್ತು. ಸ್ಯಾಟರ್ಡೆ ಬಂದಿದ್ದ, ಅವನು ಫ್ರೀ ಆಗಿದ್ನಲ್ಲ ಅದಕ್ಕೆ ವೀಡಿಯೋ ಮಾಡಿಕೊಟ್ಟ. ಇವಾಗ ನೋಡಿ ಎಲ್ಲನೂ ಉಲ್ಟಾಗಿದ್ದಿದ್ದು ಬಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ನಾಳೆ ಸಂಡೇ ಇದೆ, ಅದಕ್ಕೋಸ್ಕರನೇ ಯಾವುದೇ ಕೆಲಸ ಉಳಿಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಎಲ್ಲ ಇವಾಗಲೇ ಕ್ಲಿಯರ್ ಮಾಡ್ಕೊಂಬಿಡೋಣ. ಸುಮ್ಮನೆ ಬೆಳಗ್ಗೆ ಲೇಟಾಗಿ ಎದ್ದೇಳೋದು, ನಾಳೆ ಇದೇ ಕೆಲಸ ಆಗೋಗ್ಬಿಡುತ್ತೆ. ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ನಿಧಾನಕ್ಕೆ ಮಲ್ಕೊಂಡು ಎದ್ದೇಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾಳೆ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ, ಸದ್ಯಕ್ಕೆ ಮನೆಯಲ್ಲೇ ಇರೋದು. ನೋಡಿ ಇವಾಗೆಲ್ಲ ಮಿಷಿನ್ಗೆ ಹಾಕೋ ಬಟ್ಟೆಗಳೆಲ್ಲ ಹಾಕ್ಬಿಟ್ಟೆ. ಕರೆಂಟ್ ಇರಲಿಲ್ಲ, ಮಿಷಿನಲ್ಲಿ ಇರಲಿ ಅಂದ್ಬಿಟ್ಟು ಸುಮ್ಮನೆ ಹಾಕಿದ್ದೀನಿ. ಕರೆಂಟ್ ಬಂದಮೇಲೆ ಆನ್ ಮಾಡ್ಕೊಳ್ಳೋಣ ಅಂತ. ಈಗೆಲ್ಲ ಮಿಷಿನ್ಗೆ ಹಾಕಿ ಇನ್ನು ಹ್ಯಾಂಡ್ ವಾಶ್ ಇದ್ವಲ್ಲ ಅವನ್ನೆಲ್ಲ ವಾಶ್ ಮಾಡ್ಕೊಂಬಿಡೋಣ, ಕರೆಂಟ್ ಬಂದಮೇಲೆ ಬೇಕಾದ್ರೆ ಹಾಕೋಣ ಅಂದ್ಬಿಟ್ಟು ಮಾಡಿ ಮೇಲೆ ಬರ್ತಾಯಿದ್ದೀನಿ. ಮಾಡಿ ಮೇಲೆ ಕೆಲವೊಂದು ಬಟ್ಟೆಗಳು ಮ್ಯಾಟ್ಗಳೆಲ್ಲ ಇದ್ವು, ಈ ಸಾಕ್ಸ್ಗಳು ಅಂಡರ್ ಗಾರ್ಮೆಂಟ್ಸ್ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ಕೈಲೇ ವಾಶ್ ಮಾಡಬೇಕಲ್ಲ, ಅವನ್ನೆಲ್ಲ ನೆನೆಹಾಕ್ಕೊಂಡು ಹಂಗೆ ಒಗೆದ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಹಂಗೆ ಹೋಗೋಣ ಅಂತ ಮೇಲೆ ಬಂದಿದ್ದೀನಿ. ಸುಮ್ಮನೆ ರಿಸ್ಕು. ನಾಳೆ ಇವಾಗೆಲ್ಲ ಹಂಗೆ ಭಾನುವಾರ ರಜಾ ಬಿಡು ಮಾಡ್ಕೊಳ್ಳೋಣ ಅಂದರೆ ಅದೇ ಕೆಲಸ ಆಗೋಗ್ಬಿಡುತ್ತೆ. ಲೇಟಾಗಿ ಬೇರೆ ಎದ್ದಿರ್ತೀವಿ, ಒಂಥರ ಮೈಂಡೇ ಚೆನ್ನಾಗಿರಲ್ಲ. ಅಯ್ಯೋ ಬರೀ ಕೆಲಸನೇ ಆಗೋಯ್ತಲ್ಲ ಅಂತ ಫೀಲ್ ಆಗೋಗ್ಬಿಡುತ್ತೆ. ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬೆಳಗ್ಗೆ ನಿಧಾನಕ್ಕೆ ಇದ್ದರೆ ಏನು ನಮಗೆ ಟೆನ್ಷನ್ ಇರಲ್ಲ. ನೋಡಿ ಇವಾಗೆಲ್ಲ ಮ್ಯಾಟ್ಗಳೆಲ್ಲ ನೆನೆ ಇದ್ದೀನಿ. ಇದು ಶಿವರಾತ್ರಿ ದಿವಸ ತೆಗ್ದಿದ್ನಲ್ಲ ಮ್ಯಾಟ್ಗಳು, ಯಾವೂ ಒಗ್ದಿರಲಿಲ್ಲ, ಹಂಗೆ ಇಟ್ಟಿದ್ದೆ. ಇವಾಗೆಲ್ಲ ಒಗೆದ್ಬಿಡೋಣ ಅಂದ್ಬಿಟ್ಟು ಎಲ್ಲ ನೆನೆಸ್ಕೊಂಡು ಒಂದು 5 ನಿಮಿಷ ವಾಕ್ ಮಾಡಿಬಿಟ್ಟು ಇವಾಗೆಲ್ಲನೂ ನೋಡಿ ಮ್ಯಾಟೆಲ್ಲ ಉಜ್ಜಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ವಾರದಲ್ಲಿ ಒಂದು ದಿವಸ ಎಲ್ಲ ಮ್ಯಾಟ್ಗಳನ್ನ ತೆಗೆದುಬಿಡ್ತೀನಿ. ಇದು ವಾರ ಇದ್ದ ದಿವಸ 2 ನಮ್ಮ ಮನೆಗೆ ಮ್ಯಾಟ್ ಯೂಸ್ ಮಾಡೋದು. ಆಚೆ ಒಂದು ಮತ್ತು ಇದು ಬಾತ್ರೂಮ್ ಹತ್ರ ಒಂದು ಯೂಸ್ ಮಾಡ್ತೀನಿ ಅಷ್ಟೇ. ಅವೆರಡು ವಾಶ್ ಮಾಡಿಬಿಟ್ಟು ಅಡುಗೆ ಮನೇಲಿ ಒಂದು ಯೂಸ್ ಮಾಡ್ತೀನಿ, ಅದು ದೊಡ್ಡದು. ಅದು ತಿಂಗಳಲ್ಲಿ ಒಂದು ಸಲನೋ ಇಲ್ಲ 2 ತಿಂಗಳಲ್ಲಿ ಒಂದು ಸಲ ಅಷ್ಟೇ ವಾಶ್ ಮಾಡೋದು. ಇದನ್ನು ರೆಗ್ಯುಲರಾಗಿ ವಾರಕ್ಕೊಂದು ಸಲ ವಾಶ್ ಮಾಡ್ಕೊತೀನಿ. ಇವೆಲ್ಲ ವಾಶ್ ಮಾಡಿ ಒಣಗಕ್ಕೆ ಹಾಕ್ಬಿಟ್ಟು ಆಮೇಲೆ ಮಿಷಿನಲ್ಲಿರೋ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿ ಆಮೇಲೆ ತಂದು ಒಣಗಾಕ್ತೀನಿ. ಸದ್ಯಕ್ಕೆ ಕರೆಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಂದಮೇಲೆ ಹಾಕೋಣ ಅಂತ ಸುಮ್ಮನಿದ್ದೀನಿ. ನೋಡಿ ಇವೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಹ್ಯಾಂಡ್ ವಾಶ್ ಬಟ್ಟೆಗಳು ಅರ್ಧ ಮಿಷಿನ್ ವಾಶ್ ಇದ್ದರೆ ಅರ್ಧ ಹ್ಯಾಂಡ್ ವಾಶು ಇರ್ತವೆ. ಹ್ಯಾಂಡ್ ವಾಶ್ ಮಾಡೋದೇ ಒಂದು. ಇವತ್ತು ಹೆಂಗೂ ಸಂಜೆ ಸ್ಯಾಟರ್ಡೆ ಸಂಜೆ ಅಲ್ವಾ, ಮಾಡ್ಕೊಂಬಿಡೋಣ ಅಂತೆಲ್ಲ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಬೇರೆ ಕೆಲಸಗಳಿರ್ತವೆ. ಕೆಳಗಡೆ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ದೀಪ ಹಚ್ತಾರಲ್ಲ ಎಲ್ಲ ಗುಡಿಸಿ ಒರೆಸ್ಕೊಂಡು ಕೊಡಬೇಕು. ಒರೆಸಿದ್ದೀನಿ ಬೆಳಗ್ಗೆ, ಜಸ್ಟ್ ಒಂದು ಗುಡಿಸ್ಬಿಟ್ಟು ಇರೋ ಪಾತ್ರೆಗಳನ್ನ ತೊಳೆದಾಕಿದ್ರೆ ಮುಗ್ದೋಯ್ತು. ಮ್ಯಾಟ್ಗಳು ಬಟ್ಟೆಗಳೆಲ್ಲ ಒಗೆದು ಹಾರಾಕಿದ್ದೀನಿ. ಇವಾಗ ನೋಡಿ ಇದು ಟೆರೇಸ್ ಉಳ್ದಿತ್ತಲ್ಲ ನೀರು, ಸೋಪ್ ನೀರೆಲ್ಲ ಜಾಲಿಸಿದ್ದು ನೀರು, ಅದರಲ್ಲೆಲ್ಲನೂ ಟೆರೇಸ್ನ ವಾಶ್ ಅಂದರೆ ನೀರು ಹಾಕ್ತಾಯಿದ್ದೀನಿ. ಸುತ್ತ ಬರೀ ಬಿಲ್ಡಿಂಗ್ ಕಟ್ತಾಯಿದ್ದಾರೆ ನಮ್ಮ ಮನೆ ಹತ್ರ. ಸಿಕ್ಕಾಪಟ್ಟೆ ಧೂಳು ಬರೀ ಧೂಳೇ ತುಂಬ್ಕೊಂಬಿಟ್ಟೈತೆ ಎಲ್ಲನೂ. ಅದಕ್ಕೆ ಓಡಾಡ್ತಿದ್ರೆ ಬರೀ ಕಾಲ್ಗೆಲ್ಲ ಒಂಥರ ಧೂಳೆಲ್ಲ ಮೆತ್ಕೊತಾನೇ ಇತ್ತು. ಅದಕ್ಕೇ ಇವಾಗ ನೀರು ಇದ್ದಿದ್ದೆಲ್ಲ ಹಾಕ್ಬಿಟ್ಟು ಸೋಲಾರ್ ಮೇಲಂತೂ ಫುಲ್ ಬೆಳ್ಳಗೆ ಎಲ್ಲ ಧೂಳೇನೆ. ಅದನ್ನ ಇವಾಗೆಲ್ಲ ಅದಕ್ಕೆಲ್ಲ ನೀರು ಹಾಕಿ ತೊಳೆದು ಗಿಡಗಳಿಗೂ ನೀರು ಹಾಕ್ತಾಯಿದ್ದೀನಿ. ಇದು ನೋಡಿ ಕರಿಬೇವಿನ ಸೊಪ್ಪಿನ ಗಿಡ, ಈ ಬೇಸಿಗೆ ಅಂತಲೂ ಏನೋ ಚೆನ್ನಾಗಿ ಚಿಗುರುತ್ತಾ ಇದೆ ಮಾತ್ರ. ಸಕ್ಕತ್ತಾಗಿ ಬಂದೈತೆ ಗಿಡ. ಇವಾಗ
ಒಂದು ಸ್ವಲ್ಪ ದಿವಸ ಚಿಗುರೋದೇ ಇಲ್ಲ. ಇನ್ನೊಂದು ಸ್ವಲ್ಪ ದಿವಸ ನೋಡಿ, ಇವಾಗ ಸಮ್ಮರ್ ಟೈಮ್ ಅಲ್ವಾ, ಇವಾಗ ಸ್ಟಾರ್ಟ್ ಆಗ್ಬಿಟ್ಟೈತೆ, ಚೆನ್ನಾಗಿದೆ. ಅದನ್ನು ದೊಡ್ಡ ಪಾಟ್ಗೆ ಹಾಕಬೇಕು. ಸದ್ಯಕ್ಕೆ ಇವಾಗ ಚಿಕ್ಕ ಪಾಟಲ್ಲೇ ಇದೆ, ಅದನ್ನು ತೆಗೆದು ಹಾಕಬೇಕು. ಒಂದೊಂದು ಸಲ ಚೆನ್ನಾಗಿ ಬರ್ತಾವೆ ಗಿಡಗಳು, ಒಂದೊಂದು ಸಲ ಬರೋದೇ ಇಲ್ಲ. ಮೇಂಟೆನೆನ್ಸ್ ಅಷ್ಟೇ ಚೆನ್ನಾಗಿ ಮಾಡಬೇಕು. ತುಂಬ ಲೇಝಿ, ಎಲ್ಲಿ ಮೇಂಟೆನೆನ್ಸೇ ಮಾಡೋದಿಲ್ಲ ನೋಡಿ. ಆಚೆ ಎಲ್ಲ ಗುಡಿಸ್ಕೊಂಡು, ಆಚೆನೂ ಸಿಕ್ಕಾಪಟ್ಟೆ ಧೂಳಿತ್ತು, ಬೆಳಗ್ಗೆ ಎಲ್ಲ ತೊಳೆದೋಗಿದ್ರು ಸಿಕ್ಕಾಪಟ್ಟೆ ಧೂಳಿತ್ತು. ಅದಕ್ಕೆಲ್ಲ ಗುಡಿಸ್ಬಿಡೋಣ ಅಂತೆಲ್ಲ ಗುಡಿಸಿ, ನಾಳೆ ಎಲ್ಲೂ ಹೋಗಲ್ಲ ಅಂದರೆ ಬಾಗಿಲು ತೊಳೆಯಲ್ಲ, ಗುಡಿಸೋದು ಇಲ್ಲ. ಅದಕ್ಕೆ ಕ್ಲೀನಾಗಿರಲಿ ಅಂದ್ಬಿಟ್ಟು ಇವಾಗಲೇ ಎಲ್ಲ ಗುಡಿಸ್ದೆ. ಅಮ್ಮ ದೀಪ ಹಚ್ಚಿದ್ರು, ಅದರದ್ದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ನೋಡಿ ನಮ್ಮ ಮನೆ ರಾಯರು ಎಷ್ಟು ಚೆನ್ನಾಗಿದ್ದಾರೆ. ನಾನು ಸಿಕ್ಕಾಪಟ್ಟೆ ರಾಯರ ಭಕ್ತೆ, ನಾನು ಸಿಕ್ಕಾಪಟ್ಟೆ ಇಷ್ಟ ಆ ದೇವರು ನನಗೆ. ಮತ್ತು ನೋಡಿ, ಇವಾಗ ಕಳಸಕ್ಕೆ ನಾವು ಮಾವಿನೆಲೆ ಇಟ್ಟಿದ್ದೀವಿ. ಸೊ ಇವಾಗ ಬೇಸಿಗೆ ಅಲ್ವಾ, ಎಲೆಗಳೆಲ್ಲ ಒಣಗೋಗ್ಬಿಡುತ್ತೆ ಅಂತ ಇವಾಗ ಮ್ಯಾಂಗೋದು ಲೀವ್ಸೇ ಇಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಹಂಗೇ ಇದು ಶಿವರಾತ್ರಿ ದಿವಸ ಇಟ್ಟಿರೋದು, ಒಂಚೂರು ಒಣಗಿರಲ್ಲ. ಇದು ಭಾರಿ ಮಾಮೂಲಿ ಎಲೆ ಆದರೆ ದೀಪದ್ದು ಇದಕ್ಕೇನೆ ಕಾವಿಗೇನೆ ಎಲ್ಲ ಫುಲ್ಲು ಎಲ್ಲ ಒಣಗೋಗ್ಬಿಡುತ್ತೆ. ಅದನ್ನು ವಾರದಲ್ಲಿ 2 ಸಲ ತೆಗೆದು ಹೊಸ ಎಲೆ ಇಡಬೇಕು. ಇದಾದರೆ ಈ ವಾರ ಇಟ್ಟರೆ ನೆಕ್ಸ್ಟ್ ವಾರಕ್ಕೆ ಹಾಗೇ ಇರುತ್ತೆ, ಫ್ರೆಶ್ ಆಗೇ ಇರುತ್ತೆ. ಇವಾಗ ನೋಡಿ, ಅದೆಲ್ಲ ದೀಪ ಎಲ್ಲ ಹಚ್ಚಿದ್ರಲ್ಲ, ಸ್ವಲ್ಪ ಹೊತ್ತು ಬಂದು ಕೆಳಗಡೆ ಕೂತ್ಕೊಂಡು ಸ್ವಲ್ಪ ಬಿಸಿನೀರು ಕಾಯ್ಸ್ಕೊಂಡು ಕುಡಿದ್ಬಿಟ್ಟು ಇವಾಗ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ಅಡುಗೆ ಏನು ಸಿಂಪಲ್ಲಾಗೆ ಮಾಡೋದು, ಬೇಳೆ ಸಾರು ಅನ್ನ ಮಾಡೋಣ ಅಂತ, ಬೇರೆ ಏನೂ ಮಾಡಿಲ್ಲ. ನೋಡಿ, ಇವಾಗ ಬೇಳೆ ಎಲ್ಲ ತೆಗೆದು ಹಾಕ್ಕೊತಾ ಇದ್ದೀನಿ. ನಂದು ಇದು ಚಾನಲ್ ಸ್ಟಾರ್ಟಾಗಿ 1.5-2 ತಿಂಗಳು ಹತ್ತತ್ರ ಆಯ್ತಾ ಬಂತು. ಯೂಟ್ಯೂಬ್ ಚಾನಲು ಸುಮಾರು 300ರಿಂದ 340 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. 1.5 ತಿಂಗಳಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರಲ್ಲ, ಮತ್ತು ಆಗ್ತಾ ಇರೋರಿಗೆ ಆಗಿರೋರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಲ್ರಿಗೂ ತುಂಬ ಥ್ಯಾಂಕ್ಸ್. 1.5 ತಿಂಗಳಲ್ಲಿ ಇಷ್ಟು ಜನ ಆಗಿದ್ದಾರಲ್ಲ, ಅದೇ ನನಗೆ ಒಂಥರ ಖುಷಿಯಾಗೋಗ್ಬಿಟ್ಟಿದೆ. ಇನ್ನೂ ಏನಾದರೂ ಮಾಡಬೇಕು ಅಂತ ಅನ್ನಿಸುತ್ತೆ, ಆದರೆ ನನ್ನ ಕೈಲಿ ಇದು ಒಂಥರ ಸೋಂಬೇರಿ, ಯಾವುದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಒಂದು ಸಲ ವೀಡಿಯೋ ಮಾಡಬೇಕು ಅನಿಸುತ್ತೆ, ಒಂದು ಸಲ ಅಯ್ಯೋ ಹೋಗು ಅಂತ ಅನಿಸುತ್ತೆ, ಹಂಗೆ ಆಗೋಗ್ಬಿಟ್ಟಿದೆ. ನೋಡೋಣ, ಟ್ರೈ ಮಾಡ್ತೀನಿ, ಆದಷ್ಟು ವೀಡಿಯೋಗಳನ್ನ ಹಾಕೋಣ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಾಗ ಟೈಮು ಸರಿ ಇರಲ್ಲ. ಅದೇನೋ ಹೇಳ್ತಾರಲ್ಲ, ಬೆಳಗ್ಗೆ ನೋಡಿ ವೀಡಿಯೋ ಮಾಡಬೇಕು ಅಂದರೆ ಕರೆಂಟೇ ಇರಲಿಲ್ಲ. ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ ವೀಡಿಯೋ ಮಾಡೋಣ ಅಂತಲೇ, ಆದರೆ ಕರೆಂಟ್ ಇರಲಿಲ್ಲ. ಅದಕ್ಕೆ ಇವಾಗ ನೋಡಿ, ಬೇಳೆ ಎಲ್ಲ ತೊಳೆದು ಇಟ್ಕೊಂಡು ಕುಕ್ಕರ್ ಹಾಕಿದ್ನಲ್ಲ, ಸ್ವಲ್ಪ ಒಂದೇ ಒಂದು ಬೌಲಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕಿ ಕುಕ್ಕರ್ಗೆ ಈರುಳ್ಳಿನೂ ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡಿ ಹಾಕ್ಕೊತೀನಿ. ಇವಾಗಂತೂ ಟೊಮೆಟೊದಲ್ಲಿ ಓಪನ್ ಮಾಡ್ದಲ್ಲಿ ಹಾಕಿದ್ರೆ ಹುಳಗಳಿರ್ತವೆ, ಮೇಲೆ ಮಾತ್ರ ಚೆನ್ನಾಗಿರುತ್ತೆ. ಅದಕ್ಕೆ ಯಾಕೆ ಬೇಕು ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟೆ ಹಾಕ್ತೀನಿ. ಮತ್ತು ಇದು ಈರುಳ್ಳಿ ಒಂದು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀನಿ. 2ರಿಂದ 3 ವಿಷಲ್ ತೊಗೊಂಡ್ರೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ. ಈ ಟೊಮ್ಯಾಟೊ ಹುಳಿ ಇರುತ್ತಲ್ಲ, ಅದು ಬೇಳೆ ಬೇಯಲ್ಲ ಅಂತಲೇ ನಾನು ಹಂಗಂಗೆ ಫುಲ್ ಹಾಕ್ತಾಯಿದ್ದೆ. ಇವಾಗಂತೂ ಹುಳಗಳು ಮೇಲೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೊಮ್ಯಾಟೊ, ಒಳಗಡೆ ಎಲ್ಲ ಹುಳ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅದು ನೋಡಿ ಆಮೇಲೆ ಊಟ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಸೊ ಅದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಬಿಡೋಣ ಅಂತ ಹಾಕಿ 3ರಿಂದ 4 ವಿಷಲ್ ತೊಗೊಂಡ್ರೆ ಬೇಳೆ ಬೆಂದೋಗುತ್ತದೆ. ಅದಕ್ಕೆ ಹಂಗೆ ಕಟ್ ಮಾಡಿ ಹಾಕಿದ್ದೀನಿ. ಇದು ನೋಡಿ, ಮೊನ್ನೆ ನಾನು ನೆನೆಸಿದ್ನಲ್ಲ ಮೊಳಕೆ ಕಾಳು, ಇದು ಹುರುಳಿಕಾಳನ್ನ, ಅದು 2 ಸಾರು ಚೆನ್ನಾಗಿ ನೆಂದಿರಲಿಲ್ಲ. ನೆನ್ನೆವರೆಗೂ ನೆನೆ ಹಾಕಿದ್ದೀನಿ. ಇವಾಗ ತೆಗೆದು ಅದನ್ನು ಹಾಕಿ ಇಟ್ಟಿದ್ದೀನಿ. ಬರೀ ನಾನು ಇದನ್ನಷ್ಟೇ, ಇವಾಗ ಬೇಸಿಗೆ ಅಲ್ವಾ, ಬರೀ ಪ್ಲೇಟ್ ಮುಚ್ಚಿಬಿಟ್ರೆ ಸಾಕು, ಅದೇ ಮೊಳಕೆ ಬಂದುಬಿಡುತ್ತೆ. ಅದಕ್ಕೆ ಒಂದು ಕಡೆ ಮುಚ್ಚಿಟ್ಬಿಟ್ಟು, ಒಂಥರ ಹಬೆ ಇರುತ್ತಲ್ಲ, ಹಬೆಗೇ ಬಂದುಬಿಡುತ್ತೆ. ನಾನೇನು ಬಟ್ಟೆ ಹಾಕಿ ಏನು ಕಟ್ಟಲ್ಲ ಮೊಳಕೆ ಕಾಳನ್ನ. ಅಂದರೆ ಇವಾಗ ಬೇಸಿಗೆಯಲ್ಲಿ, ಬೇರೆ ಟೈಮಲ್ಲಾದರೆ ಕಟ್ಟಬೇಕಾಗುತ್ತೆ. ಇವಾಗ ಒಂದು ಕಡೆ ಇಟ್ಬಿಟ್ರೆ ನಾಳೆ ಅಷ್ಟರಲ್ಲಿ ಬಂದುಬಿಟ್ಟಿರುತ್ತೆ. ಇನ್ನು ನಾಳೆ ನಾನು ಅದನ್ನೆಲ್ಲ ಏನು ಅಡುಗೆ ಮಾಡೋಕ್ಕೆ ಹೋಗಲ್ಲ. ಸೋಮವಾರದ ಮೇಲೆ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನೋಡಿ, ಇವಾಗ ಬೇಳೆ ಎಲ್ಲ ಬೆಂದಿದೆಯಲ್ಲ, ಈ ಟೊಮ್ಯಾಟೊ ಇರುತ್ತಲ್ಲ ಅದನ್ನು ಚೆನ್ನಾಗಿ ಕಿವುಚ್ಕೊತೀನಿ. ಬೇಕು ಅಂದರೆ ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ನಾನು ಹುಣಸೆಹಣ್ಣೇನು ಹಾಕ್ಕೊಂಡಿಲ್ಲ, ಇಲ್ಲೇ ಸ್ವಲ್ಪನೇ ಸಾಂಬಾರು ಮಾಡೋದಲ್ವ. 6ರಿಂದ 7 ಟೊಮೆಟೊ ಹಾಕಿದ್ನಲ್ಲ, ಅದಕ್ಕೇ ಬರೀ ಟೊಮೆಟೊನೇ ಸಾಕು ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗೆಲ್ಲ ಕಿವುಚ್ಬಿಟ್ಟು ಅದನ್ನು ನೀರು ಅದರೊಳಗೆ ಹಾಕ್ಬಿಟ್ಟು ಸಾಂಬಾರು ಪುಡಿ ಹಾಕಿದ್ರೆ ಸಾಂಬಾರು ರೆಡಿ. ಏನೋ ನಾನು ರುಬ್ಬಲ್ಲ, ಏನೂ ಮಾಡ್ತಾಯಿಲ್ಲ. ಬೇಳೆ ಸಾರು ಅಂದರೆ ಸ್ವಲ್ಪ ತಿಳಿ ಸಾರು ಥರನೇ ಮಾಡ್ಕೊತಾಯಿದ್ದೀನಿ.
ನೋಡಿ ಬೇಳೆ ಅಂತೂ ಚೆನ್ನಾಗಿ ಬೆಂದಿತ್ತು. ಬೇಳೆ ಚೆನ್ನಾಗಿ ಬೆಂದರೆ ಸಾಂಬಾರು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಈಗ ನೋಡಿ ಸಾಂಬಾರು ಪುಡಿನೂ ಹಾಕ್ಕೊಂಬಿಡ್ತೀನಿ ಒಟ್ಟಿಗೆ. ಸಾಂಬಾರು ಪುಡಿ ಹಾಕಿ 1 ನಿಮಿಷ ತಿರುಗಿಸ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಒಗ್ಗರಣೆ ಹಾಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಬೇಳೆನೂ ಚೆನ್ನಾಗಿ ಬೆಂದಿದೆ. ಸಾಂಬಾರು ಪುಡಿ ಇವಾಗಲೇ ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ತಿರುಗಿಸ್ಕೊಂಬಿಟ್ರೆ ಅದೇನೋ ಉಂಡೆ ಕಟ್ಟಿರಲ್ವಲ್ಲ ಆ ಥರ ಕಟ್ಟಲ್ಲ. ನೋಡಿ ಒಂದು ಕಡೆ ಸಾರು ಕುದಿಯೋಕೆ ಇಟ್ಕೊಂಡು ಈ ಕಡೆ ಒಗ್ಗರಣೆ ಹಾಕ್ಕೊಂಬಿಡ್ತೀನಿ. ಕುದಿಯೋ ಟೈಮಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬೇಳೆ ಸಾರು ಅಂದರೆ ತಿಳಿ ಸಾರು ರೆಡಿ ಆಗುತ್ತೆ. ನಾನು ಒಂದು ಸಲ ರುಬ್ಬಿ ಮಾಡ್ತೀನಿ, ಒಂದು ಸಲ ಹಂಗೆ ಮಾಡ್ತೀನಿ. ಇವತ್ತು ಬರೀ ಅನ್ನ ಮಾಡ್ತೀನಲ್ಲ ಅದಕ್ಕೇ ರುಬ್ಬಕ್ಕೆ ಹೋಗಿಲ್ಲ, ತಿಳಿ ಸಾಂಬಾರು ಥರನೇ ಮಾಡ್ತಾಯಿದ್ದೀನಿ. ಸಾರಂತೂ ಊಟ ಮಾಡಿದ್ಮೇಲೆ ತುಂಬ ಚೆನ್ನಾಗಿತ್ತು, ಟೇಸ್ಟಾಗಿತ್ತು ಸಾಂಬಾರಂತೂ. ನೋಡಿ ಒಗ್ಗರಣೆ ಹಾಕ್ಕೊಂಡೆ, ಎಣ್ಣೆ ಬಿಸಿಗೆ ಇಟ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕಿದ್ದೀನಿ. ಕುದಿಯೋ ಟೈಮಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊತೀನಿ. ನೋಡಿ ಒಗ್ಗರಣೆ ಎಲ್ಲ ಸ್ಟವ್ ಫುಲ್ಲು ಸಿಡಿದ್ಬಿಟ್ಟಿತ್ತು ಒಗ್ಗರಣೆ ಹಾಕಿರೋದು. ಪ್ಲೇಟ್ ಮುರಿಸ್ತಿದ್ದೆ ಯಾವಾಗೂ, ಇವತ್ತು ಸುಮ್ಮನೆ ಆಗೋಗ್ಬಿಟ್ಟೆ, ಹಂಗೇ ಬಿಟ್ಟಿದ್ದೀನಿ, ಎಲ್ಲ ಸಿಡಿದ್ಬಿಟ್ಟೈತೆ. ಇವಾಗ ಅದೊಂದು ಕೆಲಸ, ಫುಲ್ಲು ಎಣ್ಣೆ ಎಲ್ಲ ಒರೆಸ್ಬೇಕು. ನೋಡಿ ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆ ಸ್ಟವೆಲ್ಲ ಒರೆಸ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಸಿಡಿದಿರುತ್ತೆ. ಅದು ಅಡುಗೆ ಮಾಡಿದ್ದು ಎಷ್ಟು ದಿನ, ಯಾವಾಗೂ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾನೆ ಹೇಳ್ತೀನಿ, ಆದರೂ ಎಣ್ಣೆ ಆಗಿರುತ್ತೆ. ವಾರಕ್ಕೊಂದ್ಸಲ ತಿರ್ಗಾ ಮೇಲೆಲ್ಲ ಸುತ್ತಮುತ್ತ ಎಲ್ಲ ಎಕ್ಸಾಸ್ಟ್ ಆನ್ ಮಾಡಿದ್ರೂ ಈ ಫುಲ್ಲು ಎಣ್ಣೆನೇ ಆಗಿರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಹಂಗೆ. ನಮ್ಮ ಮನೇಲಿ ನಾನೊಂದು ಸಲ ಅಡುಗೆ ಮಾಡಿರ್ತೀನಿ, ನಮ್ಮಮ್ಮ ಅಡುಗೆ ಮನೆಗೆ ಬಂದು ಅವ್ರು ಏನೇನು ಮಾಡಿರ್ತಾರೋ ಅವರು ಅಡುಗೆ ಮಾಡ್ಕೊತಾರಲ್ಲ ಒಂದೊಂದು ಸಲ, ಅದು ಎಣ್ಣೆ ಎಲ್ಲ ಜಿಡ್ಡು ಹಂಗಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ನೋಡಿ ಇವಾಗ ಮಾಡೋ ಟೈಮಲ್ಲಿ ನಾನು ಎಲ್ಲನೂ ಒರೆಸ್ಕೊಂಬಿಡ್ತೀನಿ, ಆದ್ರೂ ಒಂದೊಂದು ಸಲ ಹಂಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ವಾರದಲ್ಲಿ ಒಂದು ಸಲ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ನೋಡಿ ಇವಾಗ ಕುದಿಯೋ ಟೈಮಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ಕಟ್ ಮಾಡಿ ಹಾಕ್ಕೊತೀನಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ತಿಳಿ ಸಾರು ಸೂಪರಾಗಿತ್ತು. ಬರೀ ಅನ್ನ ಮತ್ತು ತಿಳಿ ಸಾಂಬಾರು ಇದು ಮಾಡ್ಕೊಂಡಿದ್ದೆ, ಸಂಡಿಗೆ ಕರ್ಕೊಂಡಿದ್ದೆ. ಚೆನ್ನಾಗಿತ್ತು ಊಟ ಅಂತೂ, ಲೈಟಾಗಿ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕುದೀತೈತೆ, ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ, ತಿಳಿ ಸಾರು ಥರನೇ ಇದೆ. ಬಿಸಿ ಅನ್ನಕ್ಕೆ ಸಾಂಬಾರು ಹಾಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ. ಇನ್ನೊಂದು ಕಡೆ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಬಿಡ್ತೀನಿ, ಬರೀ ಅನ್ನ ಸಾಂಬಾರಲ್ವ ಅದಕ್ಕೆ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಬಿಟ್ಟು ಸಂಡಿಗೆ ಕರ್ಕೊಂಬಿಡ್ತೀನಿ. ಕರ್ಕೊಂಡು ಇದು ಬಟ್ಟೆಗಳು ಬೇರೆ ಹಾಕಿದ್ದೀನಲ್ಲ ಅದನ್ನು ಆನ್ ಮಾಡಿಬಿಟ್ಟು ಬಂದು ಇನ್ನು ಅವೆಲ್ಲ ಆದಮೇಲೆ ತಿರುಗಿ ತೊಗೊಂಡೋಗಿ ಒಣಗಾಕಬೇಕು. ಅಡುಗೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿಬಿಟ್ಟು ಒಟ್ಟಿಗೆ ಆಮೇಲೆ ತೊಗೊಂಡೋಗಿ ಹಾರಾಕ್ಬಿಡ್ತೀನಿ. ನಾನು ಇವಾಗ ಆಯಿತು, ಅನ್ನಕ್ಕೆ ಇಡ್ತಾ ಇದ್ದೀನಿ. ಇನ್ನೊಂದು ಕಡೆ ಹಂಗೇನೆ ಸಂಡಿಗೆನೂ ಹಾಕ್ಕೊಂಬಿಡ್ತೀನಿ. ಅಡುಗೆನೇ ಆಗೋಯ್ತು, ಒಂದು ಅರ್ಧ ಗಂಟೆ ಅಷ್ಟೇ ಅಡುಗೆ ಮನೆಗೆ ನಾನು ಬರೋದು. ಏನೇ ಕೆಲಸ ಇದ್ದರೂ ಮುಗಿಸ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಸುಮ್ಮನೆ ಅಡುಗೆ ಮನೆಯಲ್ಲೇ ಅದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇಷ್ಟ ಆಗೋಲ್ಲ ನನಗೆ. ಎಷ್ಟೊತ್ತು, ಒಂದು 10 ನಿಮಿಷ. ಒಂದು ಕಡೆ 3 ಸ್ಟವ್ ಇರೋದ್ರಿಂದ ಬೇಗ ಆಗೋಗ್ಬಿಡುತ್ತೆ. ಒಂದು 1/4 ಗಂಟೆ ಇಲ್ಲ ಅರ್ಧ ಗಂಟೆ ಮಾಡ್ಕೊಂಡು, ಒಂದೊಂದು ಸಲ ಮೂಡಿಲ್ಲ ಅಂದರೆ ಈ ಅರ್ಧ ಗಂಟೆಲೂ ಮಾಡಲ್ಲ, ಬೇಜಾರಾಗ್ಬಿಟ್ಟು ಕುತ್ಕೊಂಬಿಟ್ಟಿರ್ತಿದ್ವಿ. ಎಷ್ಟೋ ಹೊತ್ತು 1 ಗಂಟೆಗೆ ಒಂದು ಸಲ ಮಾಡ್ತಿದ್ದೆ ಅಡುಗೆನ. ಅವಾಗ ಬೇಜಾರಾದಂಗೆ ಮಾತ್ರ. ಇಲ್ಲ ಇವಾಗ ನಾರ್ಮಲ್ ಆಗಿದ್ದಂಗೆ ನೋಡಿ ಒಂದು ಅರ್ಧ ಗಂಟೆಲೆಲ್ಲ ಮುಗಿಸ್ಬಿಡ್ತೀನಿ. ಒಂದು ಕಡೆ ಸಾಂಬಾರು ಇಟ್ಕೊಂಡು ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಸಂಡಿಗೆ ಕರೆದ್ಬಿಟ್ರೆ ಮುಗಿದೋಯ್ತು, ಊಟದ ರೆಡಿ ಆಗೋಯ್ತು. ನೋಡಿ ಇವತ್ತು ಶನಿವಾರ ಹೊರಗಡೆ ಹೋಗ್ಬಿಟ್ಟು ಏನಾರು ತಿನ್ನಬೇಕು ಅಂತ ಅಂದ್ಕೊಂಡಿದ್ದು. ಪ್ರತಿ ಶನಿವಾರ ಹೊರಗಡೆ ಹೋಗ್ಬಿಟ್ಟು ಮಸಾಲೆ ಪುರಿನೋ ಇಲ್ಲ ಏನಾರು ನಮ್ಮ ಹೋಟ್ಲೆಲ್ಲ ಏನಾರು ಊಟ ಮಾಡ್ತಿದ್ದೋ. ಇವತ್ತು ನಮ್ಮ ಮನೆಯವರು ಸ್ವಲ್ಪ ಲೇಟ್ ಆಗೋಯ್ತು, ಮೀಟಿಂಗ್ ಇದೆ ಬರೋಕ್ಕಾಗಲ್ಲ ಅಂದಿದ್ದಕ್ಕೆ ಹೊರಗಡೆನೇ ಹೋಗೋಕ್ಕಾಗಲಿಲ್ಲ. ಆ ಟೈಮಲ್ಲೇ ಈ ಕೆಲಸಗಳೆಲ್ಲ ಮಾಡ್ಕೊಂಡೆ, ಬಟ್ಟೆ ಹಾಕ್ಕೊಳ್ಳೋದು ಎಲ್ಲ ಮಿಷಿನ್ಗೆ. ಮತ್ತು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಿತ್ತು, ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ. ನೋಡಿ ಈ ಸಂಡಿಗೆ ನಮ್ಮಮ್ಮ ಮಾಡಿರೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಸಂಡಿಗೆ ರೆಸಿಪಿ ನಾನು ನೆಕ್ಸ್ಟ್ ವಾರ ಮಾಡಬೇಕು ಅಂತಿದ್ದಾರೆ, ಆವಾಗ ನಾನು ತೋರಿಸ್ತೀನಿ. ಇದು ಹೋದ ವರ್ಷ ಮಾಡಿರೋದು, ಇನ್ನೊಂದು ಸ್ವಲ್ಪ ಆಯ್ತು ಅಷ್ಟೇ. ಇವಾಗ ಇಟ್ಟಿದ್ದೀನಲ್ಲ ಅದಕ್ಕಿಂತ ಇನ್ನೊಂಚೂರು ಎಕ್ಸ್ಟ್ರಾ ಇದೆ ಅಷ್ಟೇ. ಒಂದು ವರ್ಷಕ್ಕೆ ಒಂದು ಸಲ ಮಾಡ್ತೀವಿ, ಸಕ್ಕತ್ತಾಗಿರುತ್ತದಂತೂ ಟೇಸ್ಟು. ನೋಡಿ ಇವಾಗ ಎಣ್ಣೆಲಿ ಕರಿತಿದ್ದೀನಿ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಸೋಡಾ ಹಾಕಿರ್ತಾರಲ್ಲ ಅದೆಷ್ಟು ಚೆನ್ನಾಗಿ ಉಪ್ತೈತೆ ಅಂತ.
ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಹೊರಗಡೆ ತಂದು ನಾವು ಕರಿತೀವಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಈ ಟೇಸ್ಟ್ ಮಾತ್ರ. ಇದ್ರದ್ದು ನಾನು ರೆಸಿಪಿನ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಕು, ಇಲ್ಲಾಂದರೆ ನೆಕ್ಸ್ಟ್ ವೀಕು ನೋಡೋಣ, ಟ್ರೈ ಮಾಡೋಣ. ಮಾಡಬೇಕು. ಬಿಸಿಲು ಬೇರೆ ಬರ್ತಾ ಇತ್ತಲ್ಲ, ಈ ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಸಲ ಮಾಡ್ಕೊಂಡು ಬಿಸಿಲು ಟೈಮಲ್ಲಿ ಮಾಡ್ಕೊತೀವಿ. ಒಂದು ವರ್ಷ ಕಂಪ್ಲೀಟಾಗಿ ಬರುತ್ತೆ ನೋಡಿ. ಇವಾಗೆಲ್ಲ ಕರೆದೆತ್ತಿಟ್ಬಿಟ್ಟು ನಾನು ಕರೆದಿದ್ದ ಟೈಮಲ್ಲೇ ನಮ್ಮ ಮನೆಯವರು ಕರೆದೆತ್ತಿಟ್ಟೆ. ಅಷ್ಟರಲ್ಲಿ ಹೊರಗಡೆಯಿಂದ ತಿಂಡಿ ತೊಗೊಂಬಂದವ್ರೆ. ಇವತ್ತು ಶನಿವಾರ ಹೊರಗಡೆ ಹೋಗಿರಲಿಲ್ವಲ್ಲ, ಅವರೇ ತೊಗೊಂಬಂದ್ಬಿಟ್ರು. ಇದನ್ನು ಚಿರುಮುರಿ ತೊಗೊಂಬಂದಿದ್ರು. ಇದು ನಿಪ್ಪಟ್ಟು ಮಸಾಲ, ಬನ್ ಮಸಾಲ ತೊಗೊಂಡು, ಇನ್ನು ನನ್ನ ಮಗನಿಗೆ ಅದೇನೋ ಇದ್ರದ್ದು ತೊಗೊಂಬಂದಿದ್ರು, ಬೇಬಿಕಾರ್ನ್ ಮಂಚೂರಿಯನೋ ಏನೋ ಡ್ರೈ ಥರದ್ದು ತೊಗೊಂಬಂದಿದ್ರು. ಆದರೆ ಅದನ್ನು ತಿಂದ್ಬಿಟ್ಟು ಊಟ ಮಾಡೋಕ್ಕೆ ಒಂಥರ ಸಾಕಾಗೋಗ್ಬಿಡ್ತು. ಜಾಸ್ತಿ ಆಗ್ಬಿಡ್ತು ಇವತ್ತು ಊಟನೂ. ಅದು ತಿಂದಮೇಲೆ ಲೇಟಾಗಿ ಊಟ ಮಾಡ್ತಿದ್ದೆ ನಾನು. ಊಟ ಮಾಡಿದೆ, ಅದನ್ನು ತಿನ್ನೋಷ್ಟರಲ್ಲೇ ಹೊಟ್ಟೆ ತುಂಬೋಗಿತ್ತು ನೋಡಿ. ಇವಾಗ ಇದನ್ನೆಲ್ಲ ಕರ್ಕೊಂಡು ನಾನೇನೂ ತರಲ್ಲ ಅಂತಲೇ ಜಾಸ್ತಿ ಸಂಡಿಗೆ ಕರ್ಕೊಂಬಿಟ್ಟೆ. ನೋಡಿದ್ರೆ ಆಮೇಲೆ ತಂದ್ಬಿಟ್ಟವ್ರು, ಏನು ಹೇಳಿಲ್ಲ ಮಾಡಿಲ್ಲ, ತಂದ್ಬಿಟ್ರು. ನಾನು ಕರೆದಿಟ್ಟಿದ್ದು ಇವಾಗ ಒಂದು ಕವರ್ಗೆ ಹಾಕಿ ಎತ್ತಿಕ್ಬಿಡ್ತೀನಿ. ಬೇಕಾದಾಗ ಯಾವಾಗ ಬೇಕಾದ್ರೂ ತಿನ್ಬೋದು. ಅದನ್ನು ಕವರ್ಗೆ ಹಾಕಿ ಎತ್ತಿಟ್ರೆ ಏನು ಒಂಥರ ಮೆತ್ತಗಾಗಲ್ಲ, ಏನಿಲ್ಲ ನೋಡಿ. ಇಷ್ಟು ಕರೆದಿಟ್ಟಿದ್ದೀನಿ. ಇದೆಲ್ಲ ಆದಮೇಲೆ ತೊಗೊಂಬಂದರು, ಇಲ್ಲ ಮುಂಚೆನೇ ಹೇಳಿದರೆ ನಾನು ಇಷ್ಟು ಕರಿತಾನೇ ಇರಲಿಲ್ಲ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ರೆಸಿಪಿ ಶೇರ್ ಮಾಡ್ತೀನಿ ಒಂದು ದಿವಸ ನೋಡಿ. ಇವಾಗ ಇವೆಲ್ಲ ತಂದಿಟ್ಟಿದ್ದಾರೆ, ನಿಪ್ಪಟ್ಟು ಮಸಾಲ ಮತ್ತು ಇದು ಬನ್ ಮಸಾಲ, ನಿಪ್ಪಟ್ಟು ಎಲ್ಲ ತೊಗೊಂಬಂದಿದ್ರು. ಇದನ್ನೆಲ್ಲ ತಿಂದು ಒಂಥರ ಸಾಕಾಗ್ಬಿಡ್ತು, ಅಂದರೆ ಹೊಟ್ಟೆ ತುಂಬೋಯ್ತು. ಇದಾದಮೇಲೆ ಲೇಟಾಗಿ ಅನ್ನ ಸಾಂಬಾರು ತಿಂದ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಇದು ಒಣಗಕ್ಕೆ ಹಾಕ್ಬಿಟ್ಟು ಆಮೇಲೆ ಬಂದು ಮಲ್ಕೊಂಡಿದ್ದು ನೋಡಿ. ಇದು ಅಷ್ಟೇ ಚೆನ್ನಾಗಿರುತ್ತೆ. ಯಾವಾಗ ತಂದರೂ ಇಲ್ಲಿ ಇವಾಗ ಒಂದು ಅಂಗಡಿ ಇದೆ, ಅಲ್ಲೇ ನಾವು ತರೋದು. ಇದನ್ನು ಯಾವಾಗ ತಂದ್ರೂ ಅಲ್ಲೊಂದೇ ಚೆನ್ನಾಗಿರೋದು ಅಲ್ಲೇ ತರೋದು. ಯಾವಾಗಲೂ ಪ್ರತಿ ಸಲ ಅಲ್ಲೇ ತೊಗೊಂಬರೋದು. ಇದು ನೋಡಿ ಬೆಣ್ಣೆ ಮುರ್ಕು ಮತ್ತು ನಿಪ್ಪಟ್ಟು ಕೂತ್ಕೊಂಡು ತಿಂತಾಯಿದ್ದೀನಿ. ಅವನು ಬೇರೆ ತೊಗೊಂಬಂದಿದ್ದಾನೆ. ಅವನು ಅಂದರೆ ನಮ್ಮ ಮನೆಯವ್ರು ಬೇಬಿಕಾರ್ನ್ ಮಂಚೂರಿ ತಂದು ಕೊಟ್ಟವ್ರು ಅವನಿಗೆ. ಅದಕ್ಕೆ ನೀನು ತಿನ್ನು ಮಮ್ಮ, ನಾನು ಆಮೇಲೆ ತಿಂತೀನಿ ಅಂತ ಕಡೆ ವೀಡಿಯೋಗೆ ಇಟ್ಟಿದ್ನಲ್ಲ, ಅಲ್ಲೇ ನಿಂತ್ಕೊಂಡಿದ್ದಾನೆ. ಅವನು ತೊಗೊಂಡು ತಿಂತಾವನೆ. ನಾನು ನಮ್ಮ ಮನೆಯವ್ರು ತಿಂದ್ವಿ. ನಮ್ಮ ಮನೆಯವರು ವೀಡಿಯೋಗೆ ಹತ್ರಕ್ಕೆ ಬರೋದಿಲ್ಲ. ಇಬ್ಬರು ತಿಂದ್ಬಿಟ್ಟು ನಾನು ಮೇಲೆ ಬಟ್ಟೆ ಹಾರಕ್ಕೆ ಹೋದೆ. ಬಟ್ಟೆ ಹಾರಾಕಿ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ಅಷ್ಟೇ. ಇನ್ನು ನಾಳೆ ಸಂಡೇ ಬೇರೆ ಅಲ್ವಾ, ಲೇಟ್ ಆಗುತ್ತೆ ಎದ್ದೇಳೋದು. ಬೇರೆ ಎಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನೂ ಇಲ್ಲ. ನಿಧಾನಕ್ಕೆ ಎದ್ದೇಳೋಣ ಅಂತ ಎಲ್ಲ ಕೆಲಸಗಳ್ನೂ ಇವಾಗಲೇ ಮುಗಿಸ್ಕೊಂಬಿಟ್ಟೆ ನೋಡಿ. ಇವಾಗ ಊಟ ಮಾಡೋಕ್ಕೆ ಒಂದು 1 ಅವರ್ ಆಯಿತು. ಅದು ತಿಂದಮೇಲೆ 1 ಅವರ್ಗೆ ನಾನು ಊಟ ಮಾಡ್ತಾಯಿದ್ದಿರೋದು. ಬೇಳೆ ಸಾರಂತೂ ಸಕ್ಕತ್ತಾಗಿತ್ತು. ಬಿಸಿ ಅನ್ನ, ಬೇಳೆ ಸಾರು ಮತ್ತು ಸಂಡಿಗೆ ಸೂಪರ್ ಕಾಂಬಿನೇಷನು. ಮತ್ತು ಚೆನ್ನಾಗೂ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಲೈಟಾಗಿರುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.